2014ರ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ವಿರಾಟ್ ಕೊಹ್ಲಿಯವರು ಆಸ್ಟ್ರೇಲಿಯಾವನ್ನು ಎಷ್ಟು ಹಿಗ್ಗಾಮುಗ್ಗಾ ಹೊಡೆದಿದ್ದರು ಅಂದರೆ ಅವರ ಕೆಲವು ಆಟಗಾರರ ಕರಿಯರ್ ನಾಶವಾಗಿತ್ತು. ಈ ಸರಣಿಯಲ್ಲಿ ವಿರಾಟ್ ಕೊಹ್ಲಿಯವರು ಫುಲ್ ಟೈಮ್ ಕ್ಯಾಪ್ಟನ್ ಆಗಿ ಮೊದಲ ಬಾರಿ ಆಡಿದ್ದರು ಹಾಗೂ ಮೊದಲ ಪಂದ್ಯದಲ್ಲೇ ಅವರು ಭರ್ಜರಿಯಾಗಿ ಆರ್ಭಟಿಸಿದ್ದರು. ಮೊದಲ ಇನ್ನಿಂಗ್ಸ್ನಲ್ಲಿ 115 ರನ್ ಮತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ 141 ರನ್ ಹೊಡೆದು ಒಂದು ಪಂದ್ಯದ 2 ಇನ್ನಿಂಗ್ಸ್ನಲ್ಲೂ ಸೆಂಚುರಿ ಸ್ಕೋರ್ ಮಾಡಿದ ಮೊದಲ ಭಾರತೀಯ ಬ್ಯಾಟ್ಸ್ಮನ್ ಎನಿಸಿಕೊಂಡರು. ಆದರೆ ಮೂರನೇ ಪಂದ್ಯ ಇನ್ನೂ ಅಪಾಯಕಾರಿಯಾಗಿತ್ತು, ಏಕೆಂದರೆ ವಿರಾಟ್ ಕೊಹ್ಲಿ 84 ರನ್ಗಳಲ್ಲಿ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಮಿಚೆಲ್ ಜಾನ್ಸನ್ ಅವರಿಗೆ ಒಂದು ಬಾಲ್ ಹಾಕುತ್ತಾರೆ. ಆ ಬಾಲ್ಗೆ ಕೊಹ್ಲಿ ಮುಂದೆ ಶಾಟ್ ಆಡುತ್ತಾರೆ. ಆದರೆ ಜಾನ್ಸನ್ ಬಾಲ್ ಹಿಡಿದು ವಿಕೆಟ್ ಕಡೆಗೆ ಎಸೆಯುತ್ತಾರೆ. ಆದರೆ ಆ ಬಾಲ್ ಕೊಹ್ಲಿಗೆ ಬೀಳುತ್ತದೆ. ಇದರಿಂದ ಇಬ್ಬರ ಮಧ್ಯೆ ಗೊಂದಲ ಶುರುವಾಗುತ್ತೆ ಹಾಗೂ ಕೊಹ್ಲಿ ಅವರು ಐ ಹ್ಯಾವ್ ಸ್ಮ್ಯಾಶ್ ಯು ಇನ್ ಮೈ ಲೈಫ್ ಎಂದು ಪ್ರತ್ಯುತ್ತರ ನೀಡುತ್ತಾರೆ. ಅಷ್ಟೇ ಅಲ್ಲದೆ ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿಯವರ ತಾಪಮಾನ ಸಾಕಷ್ಟು ಏರಿತ್ತು. ಆದ್ದರಿಂದ ಅವರು 169 ರನ್ಗಳ ಅದ್ಭುತವಾದ ಇನ್ನಿಂಗ್ಸ್ ಆಡಿದರು. ಆದರೂ ಈ ಸರಣಿಯನ್ನು ಭಾರತ ಗೆಲ್ಲಲಿಲ್ಲ. ಆದರೆ ವಿರಾಟ್ ಕೊಹ್ಲಿಯವರು ಈ ಸರಣಿಯ ಹೈಯೆಸ್ಟ್ ರನ್ ಸ್ಕೋರರ್ ಆಗಿ 992 ರನ್ ಬಾರಿಸಿದ್ದರು ಮತ್ತು ಅವರ ಹತ್ತಿರವೂ ಯಾರೂ ಇರಲಿಲ್ಲ. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಅವರ ಈ ರೀತಿಯ ಅಪಾಯಕಾರಿಯಾದ ಬ್ಯಾಟಿಂಗ್ಗೆ ನೀವು 10ರಲ್ಲಿ ಎಷ್ಟು ಅಂಕ ನೀಡುತ್ತೀರಾ? ಕಮೆಂಟ್ ಮೂಲಕ ತಿಳಿಸಿ.